ಹಾಯ್ ಹಲೋ ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ಇನ್ನು ಈ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 11 ಇವತ್ತು ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ಅಲ್ಲಿ ಬಿಗ್ ಬಾಸ್ ಒಂದಷ್ಟು ಹೆಸರುಗಳನ್ನ ರಿವೀಲ್ ಮಾಡುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಬಿಗ್ ಬಾಸ್ ತಂಡದಿಂದ 2 ಹೆಸರನ್ನ ಇದುವರೆಗೂ ರಿವೀಲ್ ಮಾಡಿದ್ದಾರೆ. ಒಂದು ಸತ್ಯ ಸೀರಿಯಲ್ ನ ಜಾಹ್ನವಿ ಅವರು ಅಂಡ್ 2 ಲಾಯರ್ ಜಗದೀಶ್ ಅವರು. ಸೊ ಎರಡು ಒಂದೊಳ್ಳೆ ಫೇಸ್ ಅಂತಾನೆ ಹೇಳ್ಬೋದು. ಸೀರಿಯಲ್ ಮುಖಾಂತರ ಚಿರಪರಿಚಿತರಾಗಿದ್ದಾರೆ ಎಲ್ಲರಿಗೂ. ಸೊ ಇಡೀ ಫ್ಯಾಮಿಲಿ ಆಡಿಯನ್ಸ್ ಗೆ ಪರಿಚಯ ಇದ್ದಾರೆ. ಅಂಡ್ ಎರಡನೇದು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ಸ್ ಕ್ರಿಯೇಟ್ ಮಾಡಿರುವಂತಹ ಲಾಯರ್ ಜಗದೀಶ್ ಅವರು. ಸೊ ಅವರು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಷಯಗಳ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ದಾರೆ ಅಂಡ್ ಒಂದಷ್ಟು ಜನರಿಗೆ ಸಪೋರ್ಟ್ ಮಾಡುವಂತದ್ದು ಇರಬಹುದು. ಅಂಡ್ ರೀಸೆಂಟ್ ಆಗಿ ಒಂದು ಟೋಲ್ ಅಲ್ಲಿ ಗಲಾಟೆ ಮಾಡಿದಂತಹ ವಿಷಯ ಇರಬಹುದು. ಅಂಡ್ ರೀಸೆಂಟ್ ಆಗಿ ದರ್ಶನ್ ಅವರ ವಿಷಯ ಮಾತಾಡಿದಂತ ಇರಬಹುದು. ತುಂಬಾ ವಿಷಯದಲ್ಲಿ ಲಾಯರ್ ಜಗದೀಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹೆಸರು ಮಾಡಿದ್ದಾರೆ ಅಂಡ್ ಅವರ ಮುಖ ಕೂಡ ಎಲ್ಲರಿಗೂ ಪರಿಚಯ ಇದೆ. ಹಾಗಾಗಿ ಇವರು ಒಂದು ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಈ ಇಬ್ಬರು ಸಹ ಒಂದು ಫ್ಯಾಮಿಲಿ ಆಡಿಯನ್ಸ್ ಗೆ ತುಂಬಾ ರೀಚ್ ಆಗಿರುವಂತವರು, ಇನ್ನೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹೆಸರು ಮಾಡಿರುವಂತವರು. ಸೊ ಹಾಗಾಗಿ ಇಬ್ರು ಒಂದೊಳ್ಳೆ ಫೇಮ್ ಇಟ್ಕೊಂಡಿದ್ದಾರೆ. ಅಂಡ್ ಬಿಗ್ ಬಾಸ್ ಈ ಒಂದು ಹೆಸರುಗಳನ್ನ ಇದುವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಜಾಹ್ನವಿ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು, ಬಟ್ ಜಗದೀಶ್ ಅವ್ರ ಬಗ್ಗೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಇದೊಂದು ಸರ್ಪ್ರೈಸ್ ಅಂತಾನೆ ಹೇಳ್ಬಹುದು. ಅಂಡ್ ಎಸ್, ಇಬ್ರು ಒಂದು ಒಳ್ಳೆ ಕಂಟೆಸ್ಟೆಂಟ್, ಯಾವುದೇ ಡೌಟ್ ಇಲ್ಲ. ಇವರಿಬ್ರು ಹೊರಗಡೆ ಹೇಗೋ ನಮಗ್ ಗೊತ್ತಿದೆ, ಬಟ್ ಒಳಗಡೆ ಹೋದ್ಮೇಲೆ ಯಾವ ರೀತಿ ಇರ್ತಾರೆ, ಇದೇ ರೀತಿ ಜಗದೀಶ್ ಅವರು ಫೈರ್ ಬ್ರ್ಯಾಂಡ್ ತರ ಇರ್ತಾರ. ಜಾಹ್ನವಿ ಅವರು ಕೂಡ ಸತ್ಯ ಸೀರಿಯಲ್ ತರ ಏನು ಡ್ಯಾಶಿಂಗ್ ಡೇರಿಂಗ್ ತರ ಒಂದು ಕ್ಯಾರೆಕ್ಟರ್ ತರ ಏನ್ ಆಕ್ಟ್ ಮಾಡಿದ್ರು ಅದೇ ರೀತಿ ಇರ್ತಾರ ಅಂತ ನೋಡ್ಬೇಕು. ಎಸ್, ಇದಿಷ್ಟು ಬಿಗ್ ಬಾಸ್ ಬಗ್ಗೆ. ಮುಂದಿನ ಹೆಸರು ಯಾವ್ದು ರಿವೀಲ್ ಮಾಡ್ತಾರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್.